ಇಡೀ ದೇಶದ ತಲೆನೇ. ಮುಂದುವರ್ಸೋಣ. ಒಂದು ಚಿಕ್ಕ ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಈಗಾಗಲೇ ಬಹಳ ಸೂಕ್ತವಾಗಿ ಹೇಳ್ತಾ ಇದ್ರು. ಜೈಷ್ ಎ ಮೊಹಮ್ಮದ್ ಲಿಂಕ್, ಈ ಸಂಘಟನೆಗೆ ಜೈಷ್ ಎ ಮೊಹಮ್ಮದ್ ಬೆಂಬಲ ಇದೆ ಅನ್ನುವಂಥದ್ದು ಅಪ್ಡೇಟ್ ಬರ್ತಾ ಇದೆ. ಆದಿಲ್ ಮುಜಾಮಿಲ್ ಜೊತೆ ಡಾಕ್ಟರ್ ಉಮರ್ ನಂಟಿತ್ತು. ನಿನ್ನೆ ಹರಿಯಾಣದಲ್ಲಿ ಆದಿಲ್ ಮುಜಾಮಿಲ್ ಏನು ಅರೆಸ್ಟ್ ಆದ್ರು, ಅವ್ರ ಜೊತೆ ಈ ಡಾಕ್ಟರ್ ಉಮರ್ ನಂಟಿತ್ತು. ಸ್ಫೋಟಕವನ್ನ ತುಂಬಿಕೊಂಡು ದೆಹಲಿಗೆ ಬಂದಿದ್ದ ಡಾಕ್ಟರ್ ಉಮರ್ ಪ್ರೀ ಪ್ಲಾನ್ ಮಾಡಿ ಈ ಸ್ಫೋಟ ಮಾಡಿದ್ನ. ಹಾಗಾದ್ರೆ ನಿನ್ನೆ ಜೈಷ್ ಎ ಮೊಹಮ್ಮದ್ನ ಇಬ್ಬರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಡಾಕ್ಟರ್ ಉಮರ್ನ ಸಹೋದರರು ಹಾಗೂ ತಾಯಿಯನ್ನು ಕೂಡ ಕರ್ಕೊಂಡು ಬಂದು ವಿಚಾರಣೆ ನಡೆಸಲಾಗ್ತಾ ಇದೆ. ಆಲ್ರೈಟ್, ಉಮೇಶ್ ಸರ್ ಹೇಳ್ತಾ ಇದ್ರು ಜೈಷ್ ಎ ಮೊಹಮ್ಮದ್ ಅಂತ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ರು. ಈಗ ನಿನ್ನೆ ಸಿಕ್ಕಿರ್ತಕ್ಕಂಥವ್ರು ಅವರೇನೆ, ಅವರಿಗೆ ಈ ಡಾಕ್ಟರ್ ಉಮರ್ ಲಿಂಕ್ ಇರ್ತಕ್ಕಂಥದ್ದು ಸಾಕಷ್ಟು ಮಾಹಿತಿ ಈಗ ಪ್ರೇಮ ಫೇಸ್ ಸಿಕ್ಕಿದೆ. ಸರ್ ಏನ್ ಹೇಳ್ತಾ ಹೋಗ್ಬೋದು? ನೋಡಿ, ನಾವುಗಳು ನೇರವಾಗಿ ಇದನ್ನ ನಾವು ಬಹಳ ಹತ್ತಿರದಲ್ಲಿ ಬಹಳ ವರ್ಷಗಳ ಕಾಲದಲ್ಲಿ ಇದೆಲ್ಲ ಕೆಲಸ ಮಾಡ್ತಾ ಇರುವಂತ ಸಮಯದಲ್ಲಿ ಈ ಸಂಘಟನೆಗಳ ಬಗ್ಗೆ ನಾವು ಬಹಳ ತಿಳ್ಕೊಂಡಿರೋದ್ರಿಂದ ಮತ್ತೆ ಅವ್ರ ಸಂಘಟನೆಗಳು ಹೇಗೆ ಫಾರ್ಮೇಶನ್ ಮಾಡ್ಕೊಳ್ತಾರೆ, ಮತ್ತೆ ಸಂಘಟನೆಗಳಿಗೆ ಬರ್ತಾ ಇರ್ತಕ್ಕಂಥದ್ದಲ್ಲಿ ವಿವಿಧ ಸಂಘಟನೆಗಳು ಬೇರೆ ಬೇರೆವೆಲ್ಲ ಹೇಗೆ ಕಾರ್ಯಪ್ರವೃತ್ತರಾಗ್ತವೆ, ಮತ್ತೆ ಎಷ್ಟು ಅಂತರ ಕಾಯ್ಕೊಳ್ತವೆ ಯಾರಿಗೂ ಗೊತ್ತಾಗದೇ ಇರೋ ತರ, ಮತ್ತೆ ಪಬ್ಲಿಕ್ ಗಳನ್ನ ಒಳಗಡೆ ಲಷ್ಕರಿ ತೊಯ್ಬಾ ಸಂಘಟನೆ ಬೇರೆ, ಅವರು ಬಹಳ ಸಮೂಹನ ಜಾಸ್ತಿ ಬಳಸ್ಕೊಳ್ತಾರೆ. ಅಂದ್ರೆ ಪಾಕಿಸ್ತಾನ ಬೇಸ್ ಮತ್ತೆ ಪಾಕಿಸ್ತಾನದ ಬಾರ್ಡರ್ಗಳಲ್ಲಿ ಅವ್ರು ಮಾಡಿ ಅವ್ರು ಇಂಜೆಕ್ಟ್ ಮಾಡ್ತಾರೆ ಅಲ್ಲಿಂದ ಲಷ್ಕರಿ ತೊಯ್ಬದವ್ರನ್ನ. ಮತ್ತೆ ಕನ್ವರ್ಟ್ ಮಾಡ್ತಕ್ಕಂಥ ಲಷ್ಕರಿಯವ್ರನ್ನ ಬಹಳ ಕಮ್ಮಿ ಇಲ್ಲಿ ನಮ್ಮ ದೇಶದ ಭಾಗಗಳಲ್ಲಿ, ಜಮ್ಮು ಮತ್ತೆ ಕಾಶ್ಮೀರ್ ಮತ್ತೆ ಆ ಭಾಗಗಳಲ್ಲಿ, ಪಂಜಾಬ್ ಪ್ರಾಂತ್ಯಗಳಲ್ಲಿ. ಆದ್ರೆ ಜೈಷ್ ಇ ಮೊಹಮ್ಮದ್ಗಳು ಇಲ್ಲೇ ಉಟ್ಕೊಳ್ತಾರೆ, ಈ ದೇಶದೇ ನೀರು ಕುಡಿತಾರೆ. ಈ ತರ ಒಂದು ಬದಲಾವಣೆಗೆ ಹೋಗ್ಬಿಟ್ಟು ಈ ತರ ಹದ್ಮಾವತಿ ದವಳದಲ್ಲಿ ಫೈನಲ್ ಆಗಿ ಏನಾದ್ರೂ ಮಾಡಿ ತೀರ್ಲೇಬೇಕು ಅನ್ನುವಂತ ಒಂದು ಪರಿಸ್ಥಿತಿಗೆ ಖಂಡಿತವಾಗ್ಲೂ ಸಡನ್ ತೀರ್ಮಾನ ಅಲ್ಲ ಇದು. ಇದು ನಿಜವಾಗ್ಲೂ ಪೂರ್ಣ ಪ್ರಮಾಣದಲ್ಲಿ ಇದು ಜನದ ಕಾರ್ಯಕ್ರಮನೇ, ಬೇರೆ ಏನೂ ಅಲ್ಲ. ನಾನು ಹೋದ್ರೆ ನನಗೆ ಸ್ವರ್ಗ ಸಿಗ್ತದೆ, ಪ್ರಾಪ್ತಿ ಆಗ್ತದೆ, ಈ ತರ ಜನ ಕೊಂದ್ರಿ ಅಂತ ಅನ್ನುವಂತ ಬ್ರೈನ್ ವಾಶ್ ಆಗಿರ್ತಕ್ಕಂಥ ಈ ಅಪಾಪೋಲಿ ಯಾರು ಇವರಿದ್ದಾರೋ ಕೆಲವಷ್ಟು ಮೌಲ್ಯಗಳು. ಧರ್ಮ ಎಲ್ಲಾ ಧರ್ಮಗಳು ಒಳ್ಳೆಗಳೇ, ಧರ್ಮ ಯಾವುದೂ ಕೆಟ್ಟದ್ದಲ್ಲ. ಅದ್ರ ಒಳಗಡೆ ಈ ತರ ಅಲಾಲ್ಕೋರ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲ ಧರ್ಮಗಳಲ್ಲಿದ್ದಾರೆ, ಯಾವ್ದ್ರಲ್ಲೂ ಇರೋದಿಲ್ಲ. ಅಂತವ್ರ ಮಾತುಗಳನ್ನ ಕಟ್ಕೊಂಡು ಅಂತವರಿಂದ ಪ್ರೇರೇಪಿತರಾಗಿ ಇಂಥ ಡಾಕ್ಟರ್ಗಳು ಬರ್ತಾರೆ ಅಂತ ಅಂದ್ರೆ ಈ ದೇಶದಲ್ಲಿ ಎಂತ ಮಟ್ಟದ ಶಿಕ್ಷಣ ತಗೋತಾ ಇದ್ದಾರೆ ಇವರು, ಏನು ಓದ್ತಾ ಇದ್ದಾರೆ, ಜನಗಳ ಬಗ್ಗೆ ಏನ್ ತಿಳ್ಕೊಳ್ತಾ ಇದ್ದಾರೆ, ಸಾಮಾಜಿಕ ಸಮಸ್ಯೆಗಳು, ಸಮಾಜ ಅಂದ್ರೆ ಏನು ಅಂತ ಅನ್ನುವಂಥದ್ದು ಏನ್ ಅರ್ಥಕೊಳ್ತಾ ಇದ್ದಾರೆ, ಏನು ನಾವು ಎಲ್ಲಿ ಬದುಕ್ತಾ ಇದ್ದೀವಿ ಅನ್ನುವಂಥದ್ದನ್ನೇ ಇವ್ರು ಇನ್ನೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಂಥ ಭಾರತ ದೇಶ, ಇಂಥ ಸಹನೆ ಉಳ್ಳ ಇರತಕ್ಕಂಥ ದೇಶದಲ್ಲಿ ನ್ಯಾಯವಾಗಿ ಬದುಕಕ್ಕೂ ಸಹ ಬದುಕ್ತಾನೂ ಇಲ್ಲ, ಬಿಡ್ತಾನೂ ಇಲ್ಲ. ಇದಕ್ಕಂತೂ ನನ್ನ ಲೆಕ್ಕದಲ್ಲಿ ನಾವೆಲ್ಲ ಬಹಳ ಎಲ್ಲ ಭಾರತೀಯರೆಲ್ಲ ಬಹಳ ದೃಢವಾಗಿದ್ದಾರೆ. ಇಂಥವ್ರನ್ನೆಲ್ಲ ಹಿಡ್ಕೊಡುವಂಥದ್ದು, ಇಂಥವ್ರನ್ನ ಬಲಿಯಾಗ್ತಕ್ಕಂಥದ್ದು, ಮತ್ತೆ ಸಿಕ್ಕದ ಒಂದೇ ಸೆಕೆಂಡ್ ಅಲ್ಲಿ ಇವರ ಇನ್ಫಾರ್ಮೇಶನ್ಗಳು ಕೊಡೋದಕ್ಕೆ ಬಹಳ ಮುಂದಾಗಿದ್ದಾರೆ. ನಾವೇನು ಎದುರ್ಕೋಬೇಕಾದಂತಿದ್ದಿಲ್ಲ. ಆ ಕಾರಣಕ್ಕೋಸ್ಕರ ಇಂಥವ್ರನ್ನ ಬಲಿಯಾಗ್ತಕ್ಕಂಥ ಕೆಲಸವನ್ನ ಬಹಳ ನಿರಂತರವಾಗಿ ಮಾಡ್ತಾರೆ. ಇದು ಜೈಷ್ ಇ ಮೊಹಮ್ಮದ್ ಸಂಘಟನೆ ಪುಲ್ವಾಮಾ ಏನ್ ಮಾಡಿದ್ರು 100ಕ್ಕೆ 100ರಷ್ಟು ಅವ್ರದೇ. ಓಕೆ, ನಿನ್ನೆ ಸಂಜೆ ಸಡನ್ ಆಗಿ ಒತ್ತಡದಲ್ಲಿ ಏನೋ ಒಂದು ಮಾಡ್ಬಿಡ್ಬೇಕು, ಏನೋ ದೊಡ್ಡದಾಗಿ ಏನೋ ಮಾಡಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ, ಅದು ಆಗ್ತಾ ಇಲ್ಲ, ಅಥವಾ ಇದನ್ನ ಏನೋ ಒಂದು ಮಾಡ್ಬಿಡ್ಬೇಕು ಈಗ ಅಂತ ಹಂಗ್ ಮಾಡಿರೋದ, ಅಥವಾ ಇಲ್ಲ ಇದನ್ನೇ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ದಿಸ್ ಇಟ್ ಸೆಲ್ಫ್ ವಾಸ್ ಅ ಪ್ಲಾನ್ ಅನ್ನೋ ಹಂಗಿತ್ತ, ಹೇಗಿದ್ದಿರ್ಬೋದು ಇದು? ಇದು ನನಗನ್ನಿಸ್ತದೆ ಇವ್ರದ್ದು ಈಗಾಗಲೇ ಹೆಚ್ಚು ಕಡಿಮೆ 1 ತಿಂಗಳು ತಗೋತಾದ್ರೆ ಇವ್ರದ್ದು ಮಿನಿಮಮ್ 6 ಮಂತ್ಸ್ ಇಂದ ಪ್ರಾರಂಭ ಆಗಿರುತ್ತೆ. ಇವರೆಲ್ಲ ಕ್ರೌಡೀಕರಣ ಮಾಡ್ಕೊಳ್ಳೋದು, ಅಮೋನಿಯಂ ನೈಟ್ರೇಟ್ ಎಲ್ಲ ಸಂಗ್ರಹಣೆ ಮಾಡ್ಕೊಳ್ಳೋದು, ಅದಕ್ಕೆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತದ್ದು ಮಾಡುವಂತದ್ದು, ಬ್ಲಾಸ್ಟ್ಗೆ ಯಾವ ಸೈಟ್ಗಳು ಅಂತ ಅಂದ್ಬಿಟ್ಟು ಅಂತ ಈಗಾಗಲೇ ರೆಕ್ಕಿ ಮಾಡಿರ್ತಕ್ಕಂಥದ್ದು, ಮತ್ತೆ ಯಾವ ಜಾಗಗಳಲ್ಲಿ ಜನನಿಬಿಡ ಪ್ರದೇಶಗಳಿರ್ತವೆ, ಯಾವ ಮಟ್ಟಕ್ಕೆ ನಾವಲ್ಲಿ ಹೋಗಬೇಕು, ಹೇಗೆ ಬ್ಲಾಸ್ಟ್ ಮಾಡಬೇಕು ಅನ್ನುವಂತಹ ಪೂರ್ಣ ಪ್ರಮಾಣದ ತಯಾರಿ ಮಾಡಿರ್ತಾರೆ. ಯಾಕೆಂತಂದ್ರೆ ಏಕಾಏಕಿ ಹಂಗೆ ಯಾವತ್ತೂ ಬರಲ್ಲ. ಈಗ ನೋಡಿ, ನಮ್ಮ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಇಂಡಿಯನ್ ಮುಜಾಹಿದ್ ಅವನು ಬಂದು ಅಲ್ಲಿ ಆಗ್ಲೇನೆ ರೆಕ್ಕಿ ಮಾಡಿ ಈ ಜಾಗ ಹೆಂಗೆ, ಎಲ್ಲಿ ಇಡಬೇಕು, ಅದು ಯಾವತ್ತೂ ಸಡನ್ ಆಗಿ ಬರ್ತಕ್ಕ. ಇವ್ರು 100ಕ್ಕೆ 100ರಷ್ಟು ಒಂದು ಹೆಚ್ಚು ಕಡಿಮೆ 3 ತಿಂಗಳಿಂದ ಪ್ಲಾನ್ ಮಾಡಿದ್ದಾರೆ, ಯಾವ್ದಾದ್ರು ಬಹಳ ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂದ್ಬಿಟ್ಟು ಅಂತ. ಯಾಕೆಂದ್ರೆ ಇವ್ರು ಏನಾದ್ರೂ ಒಂದು ಮಾಡಿದ್ರೆ ಅದು ಬಹಳ ಅತ್ಯಂತ ರೋಚಕವಾಗಿರ್ತದೆ, ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತದೆ, ಮತ್ತೆ ಅತ್ಯಂತ ಜೀವ ಹಾನಿಗಳಾಗ್ತಕ್ಕಂಥ ಮಾಡ್ತಕ್ಕಂಥ ಸಂಘಟನೆ ಯಾವುದು ಅಂದ್ರೆ ಜೈಷ್ ಇ ಮೊಹಮ್ಮದ್, ಅದಾದ್ಮೇಲೆ ಇಂಡಿಯನ್ ಮುಜಾಹಿದೀನ್ ಮತ್ತೆ ಲಷ್ಕರಿ ತೊಯ್ಬಾ. ಈ 3 ಸಂಘಟನೆಗಳನ್ನ ಸಂಪೂರ್ಣವಾಗಿ ನಾಶ ಮಾಡೋದು ಹೊರತು, ನಮ್ಮ ದೇಶದಲ್ಲಿ ಬುಡ ಸಮೇತ ಕಿತ್ತಾಕೋದು ಹೊರತು ಇಂಥವೆಲ್ಲ ಆಗುದಿಲ್ಲ ಅಂತ ಅನ್ನೋಂಗಿಲ್ಲ. ಬಟ್ ಆಗ್ತವೆ. ಆದ್ರೆ ಈ ದೇಶದ ಗಾಳಿ ನೀರು ಏನು
ಕುಡಿತಾರೋ ಅಂತವ್ರ ಸಹಾಯ ಬಹಳ ಬೇಕಾಗ್ತದೆ. ನಿನ್ನೆ ದಿವಸ ಆದಂತ ಸಂಘಟನೆ 3 ತಿಂಗಳಿಂದ ಏನೇನೆಲ್ಲ ನಡೀತಾ ಇದೆ ಚಟುವಟಿಕೆಗಳು ಈ ದೇಶದಲ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತ ಅದರಲ್ಲೇ ಡಿಸ್ಟರ್ಬ್ ಮಾಡಬೇಕು ಅಂತ ಅನ್ನುವಂತ ಏನಾದ್ರೂ ಇತ್ತೋ ಏನೋ, ಆ ಕಾರಣಕ್ಕೆ ನಿನ್ನೆ ಫರೀದಾಬಾದ್ ನಲ್ಲಿ ಯಾವಾಗ ಹೋಗಿ ಅವರ ಹುತ್ತಕ್ಕೆ ಕೈ ಹಾಕಿದ ತಕ್ಷಣನೇ ಅಲ್ಲಿದ್ದ ಹಾವುಗಳು ಈಚೆ ಬಂದಿದ್ದಾವೆ. ಬಂದ ತಕ್ಷಣನೇ ಇಡೀ ದೇಶದ ತಲೆನೇ ಮುಂದುವರ್ಸೋಣ. ಒಂದು ಚಿಕ್ಕ ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಈಗಾಗಲೇ ಬಹಳ ಸೂಕ್ತವಾಗಿ ಹೇಳ್ತಾ ಇದ್ರು. ಜೈಷ್ ಎ ಮೊಹಮ್ಮದ್ ಲಿಂಕ್, ಈ ಸಂಘಟನೆಗೆ ಜೈಷ್ ಎ ಮೊಹಮ್ಮದ್ ಬೆಂಬಲ ಇದೆ ಅನ್ನುವಂಥದ್ದು ಅಪ್ಡೇಟ್ ಬರ್ತಾ ಇದೆ. ಆದಿಲ್ ಮುಜಾಮಿಲ್ ಜೊತೆ ಡಾಕ್ಟರ್ ಉಮರ್ ನಂಟಿತ್ತು. ನಿನ್ನೆ ಹರಿಯಾಣದಲ್ಲಿ ಆದಿಲ್ ಮುಜಾಮಿಲ್ ಏನು ಅರೆಸ್ಟ್ ಆದ್ರು, ಅವ್ರ ಜೊತೆ ಈ ಡಾಕ್ಟರ್ ಉಮರ್ ನಂಟಿತ್ತು. ಸ್ಫೋಟಕವನ್ನ ತುಂಬಿಕೊಂಡು ದೆಹಲಿಗೆ ಬಂದಿದ್ದ ಡಾಕ್ಟರ್ ಉಮರ್ ಪ್ರೀ ಪ್ಲಾನ್ ಮಾಡಿ ಈ ಸ್ಫೋಟ ಮಾಡಿದ್ನ. ಹಾಗಾದ್ರೆ ನಿನ್ನೆ ಜೈಷ್ ಎ ಮೊಹಮ್ಮದ್ನ ಇಬ್ಬರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಡಾಕ್ಟರ್ ಉಮರ್ನ ಸಹೋದರರು ಹಾಗೂ ತಾಯಿಯನ್ನು ಕೂಡ ಕರ್ಕೊಂಡು ಬಂದು ವಿಚಾರಣೆ ನಡೆಸಲಾಗ್ತಾ ಇದೆ. ಆಲ್ರೈಟ್, ಉಮೇಶ್ ಸರ್ ಹೇಳ್ತಾ ಇದ್ರು ಜೈಷ್ ಎ ಮೊಹಮ್ಮದ್ ಅಂತ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ರು. ಈಗ ನಿನ್ನೆ ಸಿಕ್ಕಿರ್ತಕ್ಕಂಥವ್ರು ಅವರೇನೆ, ಅವರಿಗೆ ಈ ಡಾಕ್ಟರ್ ಉಮರ್ ಲಿಂಕ್ ಇರ್ತಕ್ಕಂಥದ್ದು ಸಾಕಷ್ಟು ಮಾಹಿತಿ ಈಗ ಪ್ರೇಮ ಫೆಸಿ ಸಿಕ್ಕಿದೆ. ಸರ್ ಏನ್ ಹೇಳ್ತಾ ಹೋಗ್ಬೋದು? ನೋಡಿ, ನಾವುಗಳು ನೇರವಾಗಿ ಇದನ್ನ ನಾವು ಬಹಳ ಹತ್ತಿರದಲ್ಲಿ ಬಹಳ ವರ್ಷಗಳ ಕಾಲದಲ್ಲಿ ಇದೆಲ್ಲ ಕೆಲಸ ಮಾಡ್ತಾ ಇರುವಂತ ಸಮಯದಲ್ಲಿ ಈ ಸಂಘಟನೆಗಳ ಬಗ್ಗೆ ನಾವು ಬಹಳ ತಿಳ್ಕೊಂಡಿರೋದ್ರಿಂದ ಮತ್ತೆ ಅವ್ರ ಸಂಘಟನೆಗಳು ಹೇಗೆ ಫಾರ್ಮೇಶನ್ ಮಾಡ್ಕೊಳ್ತಾರೆ, ಮತ್ತೆ ಸಂಘಟನೆಗಳಿಗೆ ಬರ್ತಾ ಇರ್ತಕ್ಕಂಥದ್ದಲ್ಲಿ ವಿವಿಧ ಸಂಘಟನೆಗಳು ಬೇರೆ ಬೇರೆವೆಲ್ಲ ಹೇಗೆ ಕಾರ್ಯಪ್ರವೃತ್ತರಾಗ್ತವೆ, ಮತ್ತೆ ಎಷ್ಟು ಅಂತರ ಕಾಯ್ಕೊಳ್ತವೆ ಯಾರಿಗೂ ಗೊತ್ತಾಗದೇ ಇರೋ ತರ, ಮತ್ತೆ ಪಬ್ಲಿಕ್ ಗಳನ್ನ ಒಳಗಡೆ ಅಂದ್ರೆ ಲಷ್ಕರಿ ತೊಯ್ಬಾ ಸಂಘಟನೆ ಬೇರೆ, ಅವರು ಬಹಳ ಸಮೂಹನ ಜಾಸ್ತಿ ಬಳಸ್ಕೊಳ್ತಾರೆ. ಅಂದ್ರೆ ಪಾಕಿಸ್ತಾನ ಬೇಸ್ ಮತ್ತೆ ಪಾಕಿಸ್ತಾನದ ಬಾರ್ಡರ್ಗಳಲ್ಲಿ ಅವ್ರು ಮಾಡಿ ಅವ್ರು ಇಂಜೆಕ್ಟ್ ಮಾಡ್ತಾರೆ ಅಲ್ಲಿಂದ ಲಷ್ಕರಿ ತೊಯ್ಬದವ್ರನ್ನ. ಮತ್ತೆ ಕನ್ವರ್ಟ್ ಮಾಡ್ತಕ್ಕಂಥ ಲಷ್ಕರಿಯವ್ರನ್ನ ಬಹಳ ಕಮ್ಮಿ ಇಲ್ಲಿ ನಮ್ಮ ದೇಶದ ಭಾಗಗಳಲ್ಲಿ, ಜಮ್ಮು ಮತ್ತೆ ಕಾಶ್ಮೀರ್ ಮತ್ತೆ ಆ ಭಾಗಗಳಲ್ಲಿ, ಪಂಜಾಬ್ ಪ್ರಾಂತ್ಯಗಳಲ್ಲಿ. ಆದ್ರೆ ಜೈಷ್ ಇ ಮೊಹಮ್ಮದ್ಗಳು ಇಲ್ಲೇ ಉಟ್ಕೊಳ್ತಾರೆ, ಈ ದೇಶದೇ ನೀರು ಕುಡಿತಾರೆ. ಈ ತರ ಒಂದು ಬದಲಾವಣೆಗೆ ಹೋಗ್ಬಿಟ್ಟು ಈ ತರ ಹದ್ಮಾವತಿ ದವಳದಲ್ಲಿ ಫೈನಲ್ ಆಗಿ ಏನಾದ್ರೂ ಮಾಡಿ ತೀರ್ಲೇಬೇಕು ಅನ್ನುವಂತ ಒಂದು ಪರಿಸ್ಥಿತಿಗೆ ಖಂಡಿತವಾಗ್ಲೂ ಸಡನ್ ತೀರ್ಮಾನ ಅಲ್ಲ ಇದು. ಇದು ನಿಜವಾಗ್ಲೂ ಪೂರ್ಣ ಪ್ರಮಾಣದಲ್ಲಿ ಇದು ಜನದ ಕಾರ್ಯಕ್ರಮನೇ, ಬೇರೆ ಏನೂ ಅಲ್ಲ. ನಾನು ಹೋದ್ರೆ ನನಗೆ ಸ್ವರ್ಗ ಸಿಗ್ತದೆ, ಪ್ರಾಪ್ತಿ ಆಗ್ತದೆ, ಈ ತರ ಜನ ಕೊಂದ್ರಿ ಅಂತ ಅನ್ನುವಂತ ಬ್ರೈನ್ ವಾಶ್ ಆಗಿರ್ತಕ್ಕಂಥ ಈ ಅಪಾಪೋಲಿ ಯಾರು ಇವರಿದ್ದಾರೋ ಕೆಲವಷ್ಟು ಮೌಲ್ಯಗಳು, ಧರ್ಮ ಎಲ್ಲಾ ಧರ್ಮಗಳು ಒಳ್ಳೆಗಳೇ, ಧರ್ಮ ಯಾವುದೂ ಕೆಟ್ಟದ್ದಲ್ಲ. ಅದ್ರ ಒಳಗಡೆ ಈ ತರ ಅಲಾಲ್ಕೋರ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲ ಧರ್ಮಗಳಲ್ಲಿ ಇದ್ದಾರೆ, ಯಾವ್ದ್ರಲ್ಲೂ ಏನಿಲ್ಲ. ಅಂತವ್ರ ಮಾತುಗಳನ್ನ ಕಟ್ಕೊಂಡು ಅಂತವರಿಂದ ಪ್ರೇರೇಪಿತರಾಗಿ ಇಂಥ ಡಾಕ್ಟರ್ಗಳು ಬರ್ತಾರೆ ಅಂತ ಅಂದ್ರೆ ಈ ದೇಶದಲ್ಲಿ ಎಂತ ಮಟ್ಟದ ಶಿಕ್ಷಣ ತಗೋತಾ ಇದ್ದಾರೆ ಇವರು, ಏನು ಓದ್ತಾ ಇದ್ದಾರೆ, ಜನಗಳ ಬಗ್ಗೆ ಏನ್ ತಿಳ್ಕೊಳ್ತಾ ಇದ್ದಾರೆ, ಸಾಮಾಜಿಕ ಸಮಸ್ಯೆಗಳು, ಸಮಾಜ ಅಂದ್ರೆ ಏನು ಅಂತ ಅನ್ನುವಂಥದ್ದು ಏನ್ ಅರ್ಥಕೊಳ್ತಾ ಇದ್ದಾರೆ, ಏನು ನಾವು ಎಲ್ಲಿ ಬದುಕ್ತಾ ಇದ್ದೀವಿ ಅನ್ನುವಂಥದ್ದನ್ನೇ ಇವ್ರು ಇನ್ನೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಂಥ ಭಾರತ ದೇಶ, ಇಂಥ ಸಹನೆ ಉಳ್ಳ ಇರತಕ್ಕಂಥ ದೇಶದಲ್ಲಿ ನ್ಯಾಯವಾಗಿ ಬದುಕಕ್ಕೂ ಸಹ ಬದುಕ್ತಾನೂ ಇಲ್ಲ, ಬಿಡ್ತಾನೂ ಇಲ್ಲ. ಇದಕ್ಕಂತೂ ನನ್ನ ಲೆಕ್ಕದಲ್ಲಿ ನಾವೆಲ್ಲ ಬಹಳ ಎಲ್ಲ ಭಾರತೀಯರೆಲ್ಲ ಬಹಳ ದೃಢವಾಗಿದ್ದಾರೆ. ಇಂಥವ್ರನ್ನೆಲ್ಲ ಹಿಡ್ಕೊಡುವಂಥದ್ದು, ಇಂಥವ್ರನ್ನ ಬಲಿಯಾಗ್ತಕ್ಕಂಥದ್ದು, ಮತ್ತೆ ಸಿಕ್ಕದ ಒಂದೇ ಸೆಕೆಂಡ್ ಅಲ್ಲಿ ಇವರ ಇನ್ಫಾರ್ಮೇಶನ್ಗಳು ಕೊಡೋದಕ್ಕೆ ಬಹಳ ಮುಂದಾಗಿದ್ದಾರೆ. ನಾವೇನು ಎದುರ್ಕೋಬೇಕಾದಂತಿದ್ದಿಲ್ಲ. ಆ ಕಾರಣಕ್ಕೋಸ್ಕರ ಇಂಥವ್ರನ್ನ ಬಲಿಯಾಗ್ತಕ್ಕಂಥ ಕೆಲಸವನ್ನ ಬಹಳ ನಿರಂತರವಾಗಿ ಮಾಡ್ತಾರೆ. ಇದು ಜೈಷ್ ಇ ಮೊಹಮ್ಮದ್ ಸಂಘಟನೆ ಪುಲ್ವಾಮಾ ಏನ್ ಮಾಡಿದ್ರು 100ಕ್ಕೆ 100ರಷ್ಟು ಅವ್ರದೇ. ಓಕೆ, ನಿನ್ನೆ ಸಂಜೆ ಸಡನ್ ಆಗಿ ಒತ್ತಡದಲ್ಲಿ ಏನೋ ಒಂದು ಮಾಡ್ಬಿಡ್ಬೇಕು, ಏನೋ ದೊಡ್ಡದಾಗೇನೋ ಮಾಡಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ, ಅದು ಆಗ್ತಾ ಇಲ್ಲ, ಅಥವಾ ಇದನ್ನ ಏನೋ ಒಂದು ಮಾಡ್ಬಿಡ್ಬೇಕು ಈಗ ಅಂತ ಹಂಗ್ ಮಾಡಿರೋದ, ಅಥವಾ ಇಲ್ಲ ಇದನ್ನೇ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ದಿಸ್ ಇಟ್ ಸೆಲ್ಫ್ ವಾಸ್ ದ ಪ್ಲಾನ್ ಅನ್ನೋ ಹಂಗಿತ್ತ, ಹೇಗಿದ್ದಿರ್ಬೋದು ಇದು? ಇದು ನನಗನ್ನಿಸ್ತದೆ ಇವ್ರದ್ದು ಈಗಾಗಲೇ ಹೆಚ್ಚು ಕಡಿಮೆ 1 ತಿಂಗಳು ತಗೋತಂದ್ರೆ ಇವ್ರದ್ದು ಮಿನಿಮಮ್ 6 ಮಂತ್ಸ್ ಇಂದ ಪ್ರಾರಂಭ ಆಗಿರುತ್ತೆ. ಇವರೆಲ್ಲ ಕ್ರೌಡೀಕರಣ ಮಾಡ್ಕೊಳ್ಳೋದು, ಅಮೋನಿಯಂ ನೈಟ್ರೇಟ್ ಎಲ್ಲ ಸಂಗ್ರಹಣೆ ಮಾಡ್ಕೊಳ್ಳೋದು, ಅದು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತದ್ದು ಮಾಡುವಂತದ್ದು, ಬ್ಲಾಸ್ಟ್ಗೆ ಯಾವ ಸೈಟ್ಗಳು ಅಂತ ಅಂದ್ಬಿಟ್ಟು ಅಂತ ಈಗಾಗಲೇ ರೆಕ್ಕಿ ಮಾಡಿರ್ತಕ್ಕಂಥದ್ದು, ಮತ್ತೆ ಯಾವ ಜಾಗಗಳಲ್ಲಿ ಜನನಿಬಿಡ ಪ್ರದೇಶಗಳಿರ್ತವೆ, ಯಾವ ಮಟ್ಟಕ್ಕೆ ನಾವಲ್ಲಿ ಹೋಗಬೇಕು, ಹೇಗೆ ಬ್ಲಾಸ್ಟ್ ಮಾಡಬೇಕು ಅನ್ನುವಂತಹ ಪೂರ್ಣ ಪ್ರಮಾಣದ ತಯಾರಿ ಮಾಡಿರ್ತಾರೆ. ಯಾಕೆಂತಂದ್ರೆ ಏಕಾಏಕಿ ಹಂಗೆ ಯಾವತ್ತೂ ಬರಲ್ಲ. ಈಗ ನೋಡಿ, ನಮ್ಮ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಇಂಡಿಯನ್ ಮುಜಾಹಿದ್ ಅವನು ಬಂದು ಅಲ್ಲಿ ಆಗ್ಲೇನೆ ರೆಕ್ಕಿ ಮಾಡಿ ಈ ಜಾಗ ಹೆಂಗೆ, ಎಲ್ಲಿ ಇಡಬೇಕು, ಅದು ಯಾವತ್ತೂ ಸಡನ್ ಆಗಿ ಬರ್ತಕ್ಕ. ಇವ್ರು 100ಕ್ಕೆ 100ರಷ್ಟು ಒಂದು ಹೆಚ್ಚು ಕಡಿಮೆ 3 ತಿಂಗಳಿಂದ ಪ್ಲಾನ್ ಮಾಡಿದ್ದಾರೆ, ಯಾವ್ದಾದ್ರು ಬಹಳ ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂದ್ಬಿಟ್ಟು ಅಂತ. ಯಾಕೆಂದ್ರೆ ಇವ್ರು ಏನಾದ್ರೂ ಒಂದು ಮಾಡಿದ್ರೆ ಅದು ಬಹಳ ಅತ್ಯಂತ ರೋಚಕವಾಗಿರ್ತದೆ, ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತದೆ, ಮತ್ತೆ ಅತ್ಯಂತ ಜೀವ ಹಾನಿಗಳಾಗ್ತಕ್ಕಂಥ ಮಾಡ್ತಕ್ಕಂಥ ಸಂಘಟನೆ
ಯಾವುದು ಅಂದ್ರೆ ಜೈಷ್ ಇ ಮೊಹಮ್ಮದ್, ಅದಾದ್ಮೇಲೆ ಇಂಡಿಯನ್ ಮುಜಾಹಿದ್ದೀನ್ ಮತ್ತೆ ಲಷ್ಕರ್ ಇ ತೊಯ್ಬಾ. ಈ ಮೂರು ಸಂಘಟನೆಗಳನ್ನ ಸಂಪೂರ್ಣವಾಗಿ ನಾಶ ಮಾಡೋದು ಹೊರತು ನಮ್ಮ ದೇಶದಲ್ಲಿ ಬುಡ್ ಸಮೇತ ಕಿತ್ತಾಕೋದು ಹೊರತು ಇಂಥವೆಲ್ಲ ಆಗ್ತಕ್ಕಂಥ ಆಗುದಿಲ್ಲ ಅಂತ ಅನ್ನೋಂಗಿಲ್ಲ. ಬಟ್ ಆಗ್ತವೆ. ಆದ್ರೆ ಈ ದೇಶದ ಗಾಳಿ ನೀರು ಏನು ಕುಡಿತಾರೋ ಅಂತವ್ರ ಸಹಾಯ ಬಹಳ ಬೇಕಾಗ್ತದೆ. ನಿನ್ನೆ ದಿವಸ ಆದಂತ ಸಂಘಟನೆ 3 ತಿಂಗಳಿಂದ ಏನೇನೆಲ್ಲ ನಡೀತಾ ಇದೆ ಚಟುವಟಿಕೆಗಳು ಈ ದೇಶದಲ್ಲಿ ಎಲೆಕ್ಷನ್ ಸಂಬಂಧಪಟ್ಟಂತಹದ್ರಲ್ಲೇ ಡಿಸ್ಟರ್ಬ್ ಮಾಡಬೇಕು ಅಂತ ಅನ್ನುವಂತ ಏನಾದ್ರೂ ಇತ್ತೋ ಏನೋ. ಆ ಕಾರಣಕ್ಕೆ ನಿನ್ನೆ ಫರೀದಾಬಾದ್ ನಲ್ಲಿ ಯಾವಾಗ ಹೋಗಿ ಅವರ ಹುತ್ತಕ್ಕೆ ಕೈ ಹಾಕಿದ ತಕ್ಷಣನೇ ಅಲ್ಲಿದ್ದ ಹಾವುಗಳು ಈಚೆ ಬಂದಿದ್ದಾವೆ. ಬಂದ ತಕ್ಷಣನೇ